ಬಿಜೆಪಿಯಿಂದ ಅಶ್ವಥ್ ನಾರಾಯಣರು ನಮ್ಮ ಮಧ್ಯದಲ್ಲಿದ್ದಾರೆ. ಅಶ್ವಥ್ ನಾರಾಯಣರು ಪ್ರಶಾಂತ್ ನಾಥ್ ಅವಾಗ ಒಂದು ವಾಕ್ಯವನ್ನು ಬಳಸಿದ್ರು. ಸಿದ್ದರಾಮಯ್ಯನವರು ಆಟ ಕೆಡಿಸಿದ್ರೆ ಅಂತ. ಅದರ ಅರ್ಥ ಏನು? ಸರ್ಕಾರ ಬೀಳಿಸೋದಕ್ಕೆ ಹೋದ್ರೆ ಅಂತಾನ, ನಿಮಗೆ ಏನಾದ್ರು ಚಾನ್ಸ್ ಬರುತ್ತೆ ಅಂತಾನ? ಇಲ್ಲ, ನಮಗೆ ಚಾನ್ಸ್ ಬರುತ್ತೆ ಅಂತ ಚುನಾವಣೆ ನಿರೀಕ್ಷೆ ಇಲ್ಲ. ಅದ್ರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು ಚುನಾವಣೆಗೆ ನಾವು ರೆಡಿ ಅಂತ. ಆ ಲೆವೆಲ್ ತನಕ ಏನಾದ್ರು ಯೋಚನೆ ಇಲ್ಲ. ಅದ್ರ ಜೊತೆಗೆ ಪ್ರಶಾಂತ್ ನಾಥ್ ಅವರು ಇನ್ನೊಂದು ಮಾತು ನೀವು ಹೇಳಿರಿ, ವಿಟೋ ಪವರ್ ಇದೆ, ವಿಟೋ ಪವರ್ ಬಗ್ಗೆ ಮಾತಾಡಿರಿ. ನೋಡಿ, ಒಂದು ಕಾಲದಲ್ಲಿ ಜಸ್ಟ್ ಏರ್ಪೋರ್ಟ್ ಅಲ್ಲಿ ರಾಜೀವ್ ಗಾಂಧಿ ಅವರು ಒಬ್ಬ ಮುಖ್ಯಮಂತ್ರಿ ಬದಲಾವಣೆ ಮಾಡಿಬಿಟ್ಟವ್ರು. ಏರ್ಪೋರ್ಟ್ ಅಲ್ಲಿ ಅದು ಪ್ರಭಾವಿ ನಾಯಕರು ವೀರೇಂದ್ರ ಪಾಟೀಲ್ ಅಂತ ಒಬ್ಬ ಬಲಿಷ್ಠ ಸಮಾಜದ ಮುಖ್ಯಮಂತ್ರಿ ಏರ್ಪೋರ್ಟ್ ಅಲ್ಲಿ ಬದಲಾವಣೆ ಮಾಡಿದ್ರು. ಜಸ್ಟ್ ಒಂದು ಕವರ್ ಅಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡಿದ್ರು. ಎನ್ವಲಪ್ ಕವರ್ ಅಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡಿದ್ರು. ಏನ್ರಿ ಇದು ನಡೆದಿರೋ ಘಟನೆ? ಹೇಳ್ತೀರಿ, ಮುಖ್ಯಮಂತ್ರಿಗಳ ಆಯ್ಕೆ ಆ ರೀತಿಯಲ್ಲಿ ನಿಮ್ಮ ಪಕ್ಷದಲ್ಲೂ ಆಗಿದಾವೆ ಸರ್. ಒಂದು ನಿಮಿಷ. ಆದ್ರೆ ಇವತ್ತು ಮಧ್ಯಪ್ರದೇಶಕ್ಕೆ ಸಿಎಂ ಅವರು ಇವತ್ತು ಆ ಪರಿಸ್ಥಿತಿ ಕಾಂಗ್ರೆಸ್, ಆ ಒಂದು ದಾಸ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಇಲ್ಲ ಇವತ್ತು. ಅದಕ್ಕೆ ಉದಾಹರಣೆಯನ್ನು ಕೊಟ್ಟರು. ರಾಜಸ್ಥಾನದ ಅಶೋಕ್ ಗೆಹ್ಲೋಟ್ ಅವ್ರದ್ದು ಉದಾಹರಣೆಯನ್ನು ಕೊಟ್ಟರು. ಇದು ಸಿದ್ದರಾಮಯ್ಯ ಅವ್ರದ್ದು ಒಂದಿದೆ ಸರ್, ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಅಟ್ಟೆನಿ ಕಷ್ಟ 6 ತಿಂಗಳು ಸಿಕ್ಲಿ, ವರ್ಷ ಸಿಕ್ಲಿ, ನಾನೇ ಮುಂದುವರಿಬೇಕು. ಇಲ್ವಾ, ನಾನು ಹೇಳಿದವರು ಮುಖ್ಯಮಂತ್ರಿ ಆಗ ಇಲ್ಲ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಆಟ ಬದಲಾವಣೆ ಮಾಡುವಂಥದ್ದಕ್ಕೂ ಅವ್ರು ಮನಸ್ಸು ಮಾಡಿ. ಯಾಕಂದ್ರೆ ಅವರೇನೋ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸರ್. ಯಾಕೆ ಜನತಾ ಪರಿವಾರದಿಂದ ಬಂದಂಥವ್ರು ಜನತಾದಳದಲ್ಲಿ ಏನಾಯಿತು, ಅಹಿಂದದಲ್ಲಿ ಏನಾಯಿತು, ಕಾಂಗ್ರೆಸ್ಗೆ ಬಂದಮೇಲೆ ಯಾವ ರೀತಿ ಅಧಿಕಾರವನ್ನು ಬಲವಂತವಾಗಿ ಕಿತ್ಕೊಳ್ತಾರೆ ಮತ್ತು ಯಾವ ರೀತಿ ಅದನ್ನು ಕೊಡದೇ ಇರೋದು ನಡ್ಕೊಳ್ತಾರೆ ಅನ್ನೋದು ಗೊತ್ತಿರ್ತಕ್ಕಂಥ ವಿಷಯ ಇದ್ದು. ಇವತ್ತು ಹೈಕಮಾಂಡು ನಾಳೆ ಸಿದ್ದರಾಮಯ್ಯ ನಾನು ಬಿಟ್ಕೊಡೋಕ್ಕಾಗಲ್ಲ ಅಂತ ಕೇಳಿದ್ರೆ ಹೈಕಮಾಂಡ್ ಏನು ಮಾಡೋ ಪರಿಸ್ಥಿತಿ ಇಲ್ಲ. ಅವ್ರನ್ನೇ ಬೇಕಾದ್ರೆ ಮುಂದುವರ್ಸ್ಕೋಬೋದು. ಸಿದ್ದರಾಮಯ್ಯನ DK ಶಿವಕುಮಾರ್ಗೆ ಏನಾಗಿದೆ ಪರಿಸ್ಥಿತಿ ಅಂತ ಕೇಳಿದ್ರೆ ಅವ್ರು ಒಂದು ಕಡೆ ಮೆಜಾರಿಟಿ ಶಾಸಕರ ಬೆಂಬಲ ಅವ್ರಿಗಿಲ್ಲ. ಮತ್ತು ಅವ್ರ ಕಡೆ ಹೇಳಿಕೆಗಳು ಕೊಡುವಂಥದ್ದು ಈಗ ಸ್ಟಾಪ್ ಆಗಿದೆ ಬಿಕಾಸ್ ಆಫ್ ನೋಟಿಸ್ ಕೊಡ್ತಾ ಇರೋದ್ರಿಂದ. ಈಗ ಸಿದ್ದರಾಮಯ್ಯನವ್ರ ಬಣದಲ್ಲಿ ಪ್ರಾರಂಭ ಆಗಿದೆ. ಬದಲಾವಣೆ ಆದರೂ ಸಹ ಏನಾಗಬೇಕು ಅನ್ನತಕ್ಕಂಥದ್ದು ಇದೆಲ್ಲವೂ ಸಿದ್ದರಾಮಯ್ಯನವರು ಅವ್ರದ್ದೊಂದು ಟೀಮ್ ಏನಿದೆ ಕೂತ್ಕೊಂಡು ಮಾತಾಡಿರ್ತಕ್ಕಂಥದ್ದು. ಆ ಮಾತನ್ನ ಸಿದ್ದರಾಮಯ್ಯನವ್ರು ಹೇಳ್ಬೇಕಾಗಿರೋ ಮಾತನ್ನ ತನ್ನ ಮಗನ ಕೈಯಲ್ಲಿ ಹೇಳಿಸಿರ್ತಕ್ಕಂಥದ್ದು. ಆದರೆ ಹೈಕಮಾಂಡು ಏನೂ ಮಾಡೋ ಪರಿಸ್ಥಿತಿಲಿ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ನೀವೇ ಹೇಳೋದೇನು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ ಅಂತೀರಾ? ಅಲ್ಲ, ಮೆಂಟಲಿ ಅದೇ ಅವ್ರು ಹೇಳಿದವರಾದರೆ ಮೆಂಟಲಿ ಪ್ರಿಪೇರ್ ಆಗ್ತಾರೆ. ಅವ್ರು ಹೇಳಿದವ್ರ ಹತ್ರ ನಾನು ಸೂಚನೆ ಮಾಡುವಂಥವ್ರು ಮುಖ್ಯಮಂತ್ರಿ ಆಗಿಂದ್ರೆ ಅವ್ರು ಬಿಟ್ಕೊಡೋಕೆ ರೆಡಿ ಇದ್ದಾರೆ. ಮುಖ್ಯಮಂತ್ರಿನೂ ನಾನು ಹೇಳಿದವರಾಗಬೇಕು, KPCC ಪ್ರೆಸಿಡೆಂಟು ನಾನು ಹೇಳಿದವರಾಗಬೇಕು ಅನ್ನೋಂಥ ಲೆವೆಲ್ಗೆ ಸಿದ್ದರಾಮಯ್ಯನವ್ರು ಬಂದಾಗ ಹೈಕಮಾಂಡ್ ಬಹಳ ಹತ್ತಿರದಿಂದ ನೋಡಿದವರು ಆ ಮಾತನ್ನು ಒಪ್ಪೋದಿಲ್ಲ. ಯಾರು? ಸಿದ್ದರಾಮಯ್ಯನವ್ರನ್ನ ಬಹಳ ಹತ್ತಿರದಿಂದ ನೋಡಿ ಅರ್ಥ ಮಾಡ್ಕೊಂಡವ್ರು ಆ ಮಾತನ್ನು ಒಪ್ಪೋದಿಲ್ಲ. ಸಿದ್ದರಾಮಯ್ಯನವ್ರ ಸಿದ್ದರಾಮಯ್ಯನ್ಗೆ ಹತ್ರದಿಂದ ಇರ್ತಕ್ಕಂಥ ಎಡಬಲದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ಅಭಿಲಾಷೆನೇ ಹೊರತು ಬೇರೆ ಇನ್ನೇನು ಅವರಲ್ಲಿಲ್ಲ. ಸಿದ್ದರಾಮಯ್ಯರ CM ಇನ್ನ 2 ವರ್ಷ ಅವರೇ ಕಂಟಿನ್ಯೂ ಆಗಿರ್ಬೇಕು ಅನ್ನತಕ್ಕಂಥದ್ದು. ಡೆಲ್ಲಿನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಮಗ. ಸಿದ್ದರಾಮಯ್ಯನವ್ರು ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ DK ಶಿವಕುಮಾರ್ ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಅದೇ ನೋಡಿ, ಅಂತಿಮವಾಗಿ ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಏನಿರುತ್ತೆ, ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಭಾಳ ಮುಖ್ಯ ಇರುತ್ತೆ. ಈಗ ಯಡಿಯೂರಪ್ಪನವರು ಹಠ ಹಿಡಿದ್ರು, ಆದರೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಏನು ಹೈಕಮಾಂಡ್ ಒಪ್ಪಲಿಲ್ಲ. ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರ್ ನಡುವೆ ವೋಟಿಂಗ್ ಆಗುವ ಹಂತಕ್ಕದು ಬಂತು. ಇಲ್ಲೂ ಕೂಡ ನನಗನ್ಸುತ್ತೆ ಅಜಿತ್, ಒಂದಿದೆ, ಸಿದ್ದರಾಮಯ್ಯನವ್ರಿಗೂ ಹೈಕಮಾಂಡನ್ನು ತುಂಬ ಟೇಕ್ ಆನ್ ಮಾಡಬೇಕು ಅಂತಕ್ಕಂಥದ್ದೇನು ಮನಸ್ಸಿನಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ. ಅವರ ಹೇಳಿಕೆಗಳನ್ನು ನೋಡಿದ್ರೆ ಹಂಗೆ ಅನ್ಸುತ್ತೆ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಗಾಂಧಿ ಪರಿವಾರದ ಬಗ್ಗೆ ಇದೆ. ಅವರು ಅದನ್ನು ಅನೇಕ ಬಾರಿ ವ್ಯಕ್ತ ಕೂಡ ಪಡಿಸಿದ್ದಾರೆ. ಮೇಡಮ್ ಸೋನಿಯಾ ಗಾಂಧಿ ಏನು ಹೇಳ್ತಾರೆ ದಟ್ ಈಸ್ ಫೈನಲ್ ಅಂತಕ್ಕಂಥದ್ದು. ಆದರೆ ಪ್ರಶ್ನೆ ಬರ್ತಕ್ಕಂಥದ್ದು ಅದು ಮೊಡ್ಯಾಲಿಟೀಸ್ ಏನು, ಆ ಮೊಡ್ಯಾಲಿಟೀಸನ್ನು ಹೈಕಮಾಂಡ್ ಹೆಂಗೆ ಹ್ಯಾಂಡಲ್ ಮಾಡುತ್ತೆ, ಆ ಮೊಡ್ಯಾಲಿಟೀಸ್ನಲ್ಲಿ ಫಾರ್ಮುಲಾ ಏನು, ಈ ಪ್ರಶ್ನೆಗಳು ನಿಶ್ಚಿತವಾಗಿ ಬರ್ತವೆ. ಆದರೆ ಒಂದು, ಸಿದ್ದರಾಮಯ್ಯನವರು 6 ತಿಂಗಳ ಹಿಂದಿನವರೆಗೂ ಸಿದ್ದರಾಮಯ್ಯನವರು ಏನಾದರೂ ರಿಯಾಕ್ಷನ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಡೌಟ್ ಇತ್ತು. ಆದರೆ ನನಗನ್ಸುತ್ತೆ ಜಾತಿ ಗಣತಿಯ ಪ್ರಶ್ನೆ, ದಲಿತ ಶಾಸಕರ ಸಭೆಯ ಪ್ರಶ್ನೆ, ಕಾಲ್ತುಳಿತದ ಪ್ರಶ್ನೆಗಳಲ್ಲಿ ಹೈಕಮಾಂಡ್ ಸಾರಾಸಗಟಾಗಿ DK ಶಿವಕುಮಾರ್ ಪರ ನಿಂತ್ಕೊಂಡಿದ್ದು ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವ್ರನ್ನ ಕೆರಳಿಸ್ತು. ಅದಾದ್ಮೇಲೆ ಕೌಂಟರ್ ಸ್ಟ್ರಾಟಜಿ ಸ್ಟಾರ್ಟ್ ಆದ್ವಾ, ಅಥವಾ ಸಿದ್ದರಾಮಯ್ಯನವರು ನೋಡೋಣ ಪರಿಸ್ಥಿತಿ ಬಂದಾಗ ಎಕ್ಕ ಹೊಡೆಯೋಣ ಅನ್ನುವ ಕಾರಣಕ್ಕೆ ಸುಮ್ಮನಿದ್ರ? ಇದು ಸಿದ್ದರಾಮಯ್ಯನವರೇ ಅಂತಿಮವಾಗಿ ಕ್ಲಾರಿಫೈ ಮಾಡಬೇಕಾಗತ್ತೆ. ಆದರೆ ಒಂದಂತೂ ನಿಜ ಅಜಿತ್, ಅವರು ಅಂದರೆ ಅನೇಕರು ಅವ್ರ ಹತ್ತಿರದವ್ರು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ, ಆಂಬಿಗ್ವಿಟಿ ಹೈಕಮಾಂಡ್ಗೂ ಇಲ್ಲ. ನಾವು ಇವ್ರನ್ನ ಮಾಡ್ಬೋದಾ. ಸಿದ್ದರಾಮಯ್ಯನವರು ಕೆಳಗಿಳಿಸುವ ನಿರ್ಣಯ ತೆಗೆದುಕೊಂಡ್ರೆ DK ಶಿವಕುಮಾರನ್ನೇ ಮುಖ್ಯಮಂತ್ರಿ ಮಾಡಬೇಕಾಗತ್ತೆ. ಬಟ್ ಈಗ ಸತೀಶ್ ಜಾರಕಿಹೊಳಿ ಸದ್ದು ಮಾಡ್ತಿದ್ದಾರೆ, MB ಪಾಟೀಲ್ರು ಸದ್ದು ಮಾಡ್ತಾ ಇದ್ದಾರೆ,
ಪರಮೇಶ್ವರ್ ಸದ್ದು ಮಾಡ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ನೋಡಿ ಏಕಾಏಕಿ ಸದ್ದು ಮಾಡ್ತಾ ಇದ್ದಾರೆ. RSS ಈ ಸದ್ದು ಯಾಕೆ ಮಾಡ್ತಿದ್ದಾರೆ? ಒಂದ್ ವೇಳೆ ನಾಯಕತ್ವ ಬದಲಾವಣೆ ನಡೆದ್ರೆ ಪೋಸ್ಟ್ ನಾಯಕತ್ವ ಬದಲಾವಣೆಯಲ್ಲಿ ನಮಗೇನು, ದಟ್ ಈಸ್ ಆಲ್ಸೋ ಇನ್ ದ ಮೈಂಡ್ ಅಲ್ವಾ? ಕರೆಕ್ಟ್. ಈಗ ಸತೀಶ್ ಜಾರಕಿಹೊಳಿ ಏನು ಬಯಸ್ತಾ ಇದ್ದಾರೆ, ಒಂದ್ ವೇಳೆ DK ಶಿವಕುಮಾರ್ 1 ಪವರ್ ಸೆಂಟರ್ ಆದ್ರೆ ಸೆಕೆಂಡ್ ಪವರ್ ನಾನು ಸೆಕೆಂಡ್ ಪವರ್ ಸೆಂಟರ್ ಆಗಬೇಕು ಅಂತ. ಪರಮೇಶ್ವರ್ಗೆ ಅನಿಸ್ತಾ ಇದೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರ್ಕೊಂಡು ಬರೋದು ಕಷ್ಟ, ದಲಿತ ಇದ್ದಾಗ ನನ್ನ ಪವರ್ ಸೆಂಟರ್. ಸೊ ಈ ಫಾರ್ಮುಲಾನು ಮುಖ್ಯ. ಒಂದು ಮುಖ್ಯಮಂತ್ರಿ 4 DCM, ಒಂದು ವೇಳೆ ಸಿದ್ದರಾಮಯ್ಯನವರು ಆ ಫಾರ್ಮುಲಾಕ್ಕೆ ಏನಾದರೂ ಪಟ್ಟು ಹಿಡಿದ್ರೆ ಅಂತ ಅನ್ಕೊಳ್ಳೋಣ. ಅದು ಅಷ್ಟರ ಮಟ್ಟಿಗೆ DK ಶಿವಕುಮಾರ್ಗೂ ಕೂಡ ಕಿರಿಕಿರಿ. ಸೊ ಇದು ಹೆಂಗಾಗತ್ತೆ ಮುಂದಿನ ದಿನಗಳಲ್ಲಿ ಪಾಲಿಟಿಕ್ಸ್ ಅನ್ನೋದು ಆಕ್ಚುಲಿ ಸೇತುವೆ ಮೇಲೆ ನೀರು ಬಂದಾಗಲೇ ಗೊತ್ತಾಗೋದು. ಅಲ್ಲಿವರೆಗೆ ಎಲ್ಲವೂ ಕೂಡ ಶಸ್ತ್ರಾಭ್ಯಾಸ. ಲಾಸ್ಟ್ ಕಮೆಂಟ್ ಸರ್, ಬಹಳ ಒಳ್ಳೆ ಮಾತನ್ನ ಹೇಳಿ ನಾನು ಒಪ್ತೀನಿ. ಯಾಕಂದರೆ ಸಿದ್ದರಾಮಯ್ಯ ಅವರಿಗೆ ಆ ಗ್ರ್ಯಾಟಿಟ್ಯೂಡ್ ಇದೆ ಸೋನಿಯಾ ಗಾಂಧಿ ಅವ್ರ ಕುಟುಂಬದ ಬಗ್ಗೆ. ಅದೇ ರೀತಿ DK ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಬಗ್ಗೆ, ಸೋನಿಯಾ ಗಾಂಧಿ ಅವರ ಬಗ್ಗೆ ಖಂಡಿತವಾಗ್ಲೂ ಅದೇ ಗ್ರ್ಯಾಟಿಟ್ಯೂಡ್ ಇದೆ, ಅದೇ ಅಂತ ನಂಬಿಕೆನೂ ಕೂಡ ಇದೆ ಅವರಿಗೆ. ಅವರೊಬ್ಬ ಶಿಸ್ತಿನ ಸಿಪಾಯಿಯಾಗಿ ನಡ್ಕೊಳ್ತಕ್ಕ ನೋ ಪ್ರಾಬ್ಲಮ್ ವಿತ್ ದಿಸ್ ಟೂ ಲೀಡರ್ಸ್. ಯಾರಾದ್ರೂ ಬೆಂಕಿ ಹಚ್ಚಕ್ಕೆ ಹೋದ್ರೆ ಅದು ಕೆಲಸಕ್ಕೆ ಬರೋದಿಲ್ಲ ಅನ್ನೋ ಮಾತ್ರ ಹೇಳ್ತೀನಿ. ಇಲ್ಲಿ ಬಹಳಷ್ಟು ಜಗದೀಶ್ ಅವ್ರವ್ರೆ ಹಚ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಅಧಿಕಾರದ ಬೆಂಕಿ ಹತ್ತಿದೆ ಅವ್ರವ್ರೆ ಹಚ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಜೆಡಿಎಸ್ ಅವರು ಹೇಳಿಕೆ ಮಾಡಿದ್ದಾರೆ, ಅಶೋಕ್ ಅವರು ಹೇಳಿಕೆ ಮಾಡಿದ್ದಾರೆ. ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀವಿ, ನೀವು ಯಾವುದೋ ವಿಚಾರ ತಗೊಂಡು ನೀವು ರಾಜಕೀಯ ಮಾಡ್ಲಿಕ್ಕೆ ಕೊಡಬೇಡಿ. ನಿಮ್ಮ ಮನೇಲಿ ಆಗಿರ್ತದೆ, ಬಿಜೆಪಿ ಮನೇಲಿ ಆಗಿರ್ತದೆ 3 ಭಾಗಲಾಗಿರೋದು ಸರಿ ಮಾಡ್ಕೊಳ್ಳೋದು ನೋಡಿ. ವಿಜಯೇಂದ್ರನ ಇವತ್ತು ಕೂಡ ಯಾರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವ್ರ ಲೀಡರ್ಗಳಲ್ಲಿ ಇರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳಿ. ಅವ್ರ ಮನೆ 3 ಭಾಗಲಾಗಿರ್ಬೇಕಾದ್ರೆ DK ಶಿವಕುಮಾರ್ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕಾರಣಕ್ಕೂ ಕೂಡ ಆಗ್ಲಿ DK ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಬಗ್ಗೆ ಎಂದೂ ಕೂಡ ಅಗೌರವಾಗಿ ಮಾತಾಡೋದು ಪ್ರಶ್ನೆನೇ ಇಲ್ಲ. ಮಾತಾಡೋದು ಇಲ್ಲ. ಅಷ್ಟು ಅನ್ಯೋನ್ಯತೆ ಇರ್ಬೇಕಾದ್ರೆ ಯಾಕೆ ಹೈಪೋಥೆಟಿಕಲ್ ಆಗಿ ಮಾತಾಡ್ತೀರಿ? ದಯವಿಟ್ಟು ಹಂಗೆ ಮಾತಾಡೋದಕ್ಕೆ ಸಂಕೋಚ. ಯತೀಂದ್ರ ಅವರು ಸಿದ್ಧಾಂತಕ್ಕೆ ಸೀಮಿತವಾಗಿರ್ಬೇಕೆ ಹೊರತು ಅದನ್ನ ಬಿಯಾಂಡ್ ಪ್ರಪೋರ್ಷನ್ ಆಗಿ ನೀವು ಮಾತಾಡ್ತಾ ಇದೀರಲ್ಲ, ದಟ್ ಶೋಸ್ ದ ಇಮ್ಮೆಚುರಿಟಿ ಆಫ್ ಬಿಜೆಪಿ. ನಾಗರಾಜ್ ಯಾದವ್ ಬಿಜೆಪಿಯ ಬೆಳವಣಿಗೆಗಳಾದಾಗ ಬಿಜೆಪಿಯ ಬಗ್ಗೆನೂ ಇದೇ ಕಾರ್ಯಕ್ರಮದಲ್ಲಿ ಇದೇ ಸ್ಟುಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಈಗ ನಿಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇರೋದು, ಆದ್ದರಿಂದ ಅದನ್ನ ಚರ್ಚೆ ಬೆಳವಣಿಗೆ ಇಲ್ಲ. ಸಕ್ಸೆಷನ್ ಬಗ್ಗೆ ಮಾತಾಡ್ತಾ ಇದ್ದು ಹೇಳ್ಬೇಕಾದ್ರೆ ನಿಮಗೆ ಯಡಿಯೂರಪ್ಪನ ಮಗನ ಮಾಡಬಾರ್ದು ಅಂತ ಹೇಳಿ ಎಷ್ಟು ಜನ, ರಮೇಶ್ ಜಾರಕಿಹೊಳಿ ಇರ್ಬೋದು, ಬಸವನಗೌಡ ಯತ್ನಾಳ್ ಇರ್ಬೋದು, ನಮ್ಮ ಸೋಮಣ್ಣ ಇರ್ಬೋದು, ಎಂತೆಂತ ಹೇಳಿಕೆಗಳು ಕೊಟ್ಟರು ಅವಾಗ. ಜ್ಞಾಪಕ ಇದೆಯಾ ನಿಮ್ಗೆ? ಆ ತರ ನಾವಿಲ್ಲ, ಅವಾಗ ಚರ್ಚೆ ಮಾಡಿದ್ವಿ. ಇವತ್ತು ಕೂಡ ಸಕ್ಸೆಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಕುರ್ಚಿಯ ವಿಚಾರದ ಅಲ್ಲ. ಈ ಒಂದು ಥಿನ್ ಲೈನ್ ಬಿಟ್ವೀನ್ ದಿಸ್. ನಿಮ್ ಪಾರ್ಟಿಲಿ ಲೈನ್ ಇಸ್ ಸೋ ಥಿಕ್. ಥ್ಯಾಂಕ್ ಯು ಸೋ ಮಚ್ ಮುರುಗೇಶ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.